ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ಈ ವಿಡಿಯೋ ಬಂದು ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರೋ ನಂಜನಗೂಡಿಗೆ ಹೋಗಿ ಬಂದಂಥ ವ್ಲಾಗು. ಮಧ್ಯದಲ್ಲಿ ಈ ವಿಡಿಯೋದಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಶೇರ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಹೋಗೋ ಟೈಮಲ್ಲಿ ಮಕ್ಳುಗಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದ್ರ ಹಿಂದಿನ ದಿನವೇ ಮನೆಯೆಲ್ಲನೂ ಒರೆಸಿ ಗುಡಿಸಿ ರೆಡಿ ಮಾಡಿಬಿಟ್ಟು ಮಕ್ಳಿಗೆಲ್ಲ ಸ್ನಾನ ಮಾಡಿಸಿ ಮಲಗಿಸಿದ್ವಿ. ಮತ್ತು ಬೆಳಗಿನ ಜಾವ 5 ಗಂಟೆಗೆ ಎದ್ದು ನಾವು ಸ್ನಾನ ಮುಗಿಸಿ ಪೂಜೆ ಮಾಡಿ ಎಲ್ಲರೂ ರೆಡಿ ಆದ್ವಿ. ಹಂಗೂ ಬೆಳಗಿನ ಜಾವ 6:30 7 ಗಂಟೆ ಆಗೇ ಹೋಯ್ತು. ನಾವು ನಮ್ಮ ಗಾಡಿಗಳಲ್ಲೇ ಹೋಗಿ ಹುಣಸೂರು ಬಸ್ ಸ್ಟ್ಯಾಂಡಲ್ಲಿ ಟೂ ವೀಲರ್ನ ಹಾಕ್ಬಿಟ್ಟು ಅಲ್ಲಿಂದ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾನು, ನನ್ನ ದೊಡ್ಡ ತಂಗಿ ಮತ್ತು ನನ್ನ ಚಿಕ್ಕ ತಂಗಿ, ನಾವು 3 ಫ್ಯಾಮಿಲಿಯವರು ಬೈಕಲ್ಲೇ ಹೊರಟ್ವಿ. ಸೊ ಇವಾಗ ಹುಣಸೂರಲ್ಲಿ ಹೋಗಿ ಗಾಡಿನ ಪಾರ್ಕಿಂಗ್ ಮಾಡಿಬಿಟ್ಟು ಸೊ ಅಲ್ಲಿಂದ ಬಸ್ಗೆ ಹೋಗ್ತೀವಿ. ಫ್ರೆಂಡ್ಸ್, ಬಸ್ ಸ್ಟ್ಯಾಂಡಲ್ಲಿ ಗಾಡಿ ಹಾಕ್ಬಿಟ್ಟು ಹೊರಟ್ವಿ. ಫುಲ್ಲು ರಶ್ಶು ಅಂದರೆ ರಶ್ಶು, ಒಂದು ಬಸ್ಸು ಬಂದಿರಲಿಲ್ಲ ಫ್ರೆಂಡ್ಸ್. ನಮಗಂತೂ ಮಕ್ಳುಗಳನ್ನ ಕರ್ಕೊಂಡು ಬಸ್ ಹತ್ತಕ್ಕೆ ಸಖತ್ ಹಿಂಸೆ ಆಯಿತು. ಬೆಳಗಿನ ಜಾವನೇ ಹೋಗಿ ನಾವು ದೇವಸ್ಥಾನ ರೀಚ್ ಆಗೋಷ್ಟರಲ್ಲಿ 10 ಗಂಟೆ ಆಗೋಗಿತ್ತು ಫ್ರೆಂಡ್ಸ್. ಸೀಟು ಬೇರೆ ಇಲ್ಲ, ಏನು ಮಾಡೋದು, ನಿಂತ್ಕೊಂಡು ಹೋಗಬೇಕು. ಟೈಮ್ ಆಗಿದ್ದರಿಂದ ಮಕ್ಕಳೆಲ್ಲ ಇನ್ನೂ ಸುಸ್ತು ಪಡ್ತಾರೆ ಅಂತ ಅಂದ್ಬಿಟ್ಟು ಹೋಗ್ತಿದ್ದಾಗೇ ಫಸ್ಟು ತಿಂಡಿ ತಿನ್ಕೊಂಡ್ವಿ ಹೋಟ್ಲಲ್ಲಿ. ನಮ್ಮಮ್ಮವರು ನಮ್ಮನ್ನ ಚಿಕ್ಕದ್ರಲ್ಲಿ ದೇವಸ್ಥಾನ ಕರ್ಕೊಂಡು ಬರ್ತಿದ್ದಾಗ ನಂಜನಗೂಡಿಗೆ ಬರಬೇಕು ಅಂತಂದರೆ ಮೊಸರನ್ನ ಮತ್ತು ಬೇರೆ ಏನಾರೇ ಅಡುಗೆ ಮಾಡಿಕೊಂಡು ಬುತ್ತಿ ತಗೊಂಡು ಬರ್ತಿದ್ರು. ಸೊ ಇವಾಗ ಅಲ್ಲಿ ಗಜ್ಜೆಗೂ ಹೋಟ್ಲುಗಳಿರೋದ್ರಿಂದ ನಾವೇನು ಹೋಟ್ಲಲ್ಲಿ ತಿನ್ಕೊಳ್ಳೋಣ, ಎಲ್ರಿಗೂ ಮಾಡ್ಕೊಂಡು ತೊಗೊಂಡೋಗೋಕ್ಕಾಗಲ್ಲ, ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಮಕ್ಕಳು ಎಲ್ಲ ಇದ್ರಲ್ಲ. ಸೊ ಹಾಗಾಗಿ ಹಂಗೆ ಹೊರಟ್ವಿ. ಸೊ ಹೊಳೆಲೆಲ್ಲ ಸ್ನಾನ ಮುಗಿಸ್ಕೊಂಡು ನೆಕ್ಸ್ಟು ಇವಾಗ ದೇವಸ್ಥಾನ ಹತ್ರ ಹೊರಟಿದ್ದೀವಿ. ಬಿಸಿಲು ಹೆವಿ ಬಿಸಿಲು ಫ್ರೆಂಡ್ಸ್. ಕಾಲು ಮಡಗಿದ್ರೆ ಕಾಲು ಸುಪ್ಪೈತಿತ್ತು. ತೇರುಗಳಿಗೆ ಇನ್ನೂ ಏನೂ ಕವರ್ ಮಾಡಿಲ್ಲ. ಜಾತ್ರೆ ಎಲ್ಲ ಇವಾಗ ಮುಗ್ದಿರೋದ್ರಿಂದ ರೀಸೆಂಟಾಗಿ ಅದನ್ನು ಇನ್ನೂ ಏನೂ ಕವರ್ ಮಾಡಿರಲಿಲ್ಲ. ನಾವು ಕ್ಯೂನಲ್ಲಿ ಯಾರೂ ರಶ್ ಇಲ್ಲ ಅಂತ ಅಂದ್ಕೊಂಡು ಹೊರಟ್ವಿ. ಹೋಗ್ತಾ ಒಳಗಡೆ ಫುಲ್ಲು ಕ್ಯೂ ರಶ್ ಇತ್ತು. ಆದರೂ ಅಷ್ಟೇನು ಹೆವಿ ರಶ್ ಇರಲಿಲ್ಲ. ಸೊ ಹೋಗಿ ಮೊದಲು ನಾವು ನಂಜುಂಡೇಶ್ವರನ ದರ್ಶನ ಮಾಡಿದ್ವಿ. ಸೊ ಅಲ್ಲಿ ಗರ್ಭಗುಡಿ ಹತ್ರ ಏನು ಹಣ್ಣುಕಾಯಿ ಏನು ಪೂಜೆ ಮಾಡಿಸೋದಿಲ್ಲ ಫ್ರೆಂಡ್ಸ್. ಅಲ್ಲಿ ಮೆರೆಯ ದೇವ್ರು ಇರುತ್ತಲ್ಲ, ಅಲ್ಲಿ ಹೋಗಿ ನಾವು ಹಣ್ಣುಕಾಯಿನ ಪೂಜೆ ಮಾಡಿಸ್ಕೋಬೇಕು. ಅಲ್ಲಿ ಹಣ್ಣುಕಾಯಿ ಪೂಜೆ ಮಾಡಿಸ್ಕೊಂಡಿದ್ದಾದಮೇಲೆ ಅಲ್ಲೇ ಬೆಣ್ಣೆ ಗಣಪತಿ ಇರುತ್ತೆ. ಸೊ ಅದಕ್ಕೊಂದು ನಮಸ್ಕಾರ ಹೊಡೆದ್ಬಿಟ್ಟು ನೆಕ್ಸ್ಟು ಇನ್ನು ಮಿಕ್ಕ ದೇವರ ದರ್ಶನಗಳು ಮಾಡಬೇಕು ಅಂತ ಬಂದಾಗ ಪಾರ್ವತಿ ದೇವಿ ಗರ್ಭಗುಡಿ ಐತಲ್ಲ, ಅಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅವರು ಕೊಡುಗೆ ಕೊಟ್ಟಿರೋಂತಹ ಪಚ್ಚೆ ಲಿಂಗ ಐತೆ. ಟಿಪ್ಪು ಸುಲ್ತಾನ್ ಅವರು ನಂಜನಗೂಡಿಗೆ ಪಚ್ಚೆ ಲಿಂಗನ ಉಡುಗೊರೆಯಾಗಿ ಕೊಡೋ ಕಾರಣ ಏನಪ್ಪ ಅಂತಂದರೆ, ಅಲ್ಲಿ ಬರ್ತಿತ್ತು ಏನಪ್ಪ ಅಂತಂದರೆ ಅವರ ಕುದುರೆಗೆ ಕಣ್ಣು ಹೋಗಿತ್ತು. ಅದು ಈ ನಂಜುಂಡೇಶ್ವರನ ಆಶೀರ್ವಾದದಿಂದ ಕಣ್ಣು ವಾಪಸ್ ಬಂದಿದ್ದಕ್ಕೆ ಅವರು ಪಚ್ಚೆ ಲಿಂಗನ ಉಡುಗೊರೆಯಾಗಿ ಕೊಟ್ಟರು ಅಂತ ಅಂದ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕಿದ್ರು ನಾನು ನೋಡಿದ ಪ್ರಕಾರ. ಮತ್ತು ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ ಮೇಲೆ ಏನಪ್ಪ ಬಂತು ಅಂತಂದರೆ, ಅವರ ಇಷ್ಟದ ಆನೆ ಮತ್ತು ಪಟ್ಟದ ಆನೆಗೆ ಕಣ್ಣು ಹೋಗ್ಬಿಟ್ಟಿತ್ತು. ಅದು 48 ದಿನ ನಂಜುಂಡೇಶ್ವರನ ಪೂಜೆ ಮಾಡಿ ಅದರ ಪ್ರಸಾದನ ಆ ಆನೆ ಕಣ್ಣಿಗೆ ಪ್ರೋಕ್ಷಣೆ ಮಾಡಿದ ಮೇಲೆ ಅದು ಕಣ್ಣು ಬಂತು. ಅದಕ್ಕೋಸ್ಕರ ಅವರು ಪಚ್ಚೆಲಿಂಗ ಮತ್ತು ಮಕರ ಕ್ರಾಂತಿ ಹಾರ ಇದನ್ನು ಕಾಣಿಕೆಯಾಗಿ ಕೊಟ್ಟರು ಅಂತ ಅನ್ನೋದು ಗೂಗಲಲ್ಲಿ ಸರ್ಚ್ ಮಾಡಿ ತಿಳ್ಕೊಂಡಿದ್ದಂಥ ವಿಷಯ. ಸೊ ಇವಾಗ ಪೂಜೆ ಎಲ್ಲ ಮುಗೀತು. ಒಳಗಡೆ ಎಲ್ಲ ದೇವ್ರ ದರ್ಶನಗಳಾಯಿತು ಫ್ರೆಂಡ್ಸ್. ನಾವು ಕೊಟ್ಟಿದ್ದ ಹಣ್ಣು ಕೈಲಿ ಗಂಧಕಡ್ಡಿ ಮತ್ತು ಕರ್ಪೂರ ಯಾವುದೂ ತೊಗೊಂಡಿರಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಹೊರಗಡೆ ಒಂದು ಬಸವೇಶ್ವರ ಗುಡಿ ಇತ್ತು, ಆ ಗುಡಿ ಹತ್ರ ಪೂಜೆ ಮಾಡ್ತಾಯಿದ್ರು. ಸೊ ನಾವು ಹಾಗಾಗಿ ಅಲ್ಲೇ ಗಂಧಕಡ್ಡಿ ಕರ್ಪೂರ ಉಳ್ಕಿದ್ರು ಏನು ಕೊಟ್ಟಿದ್ರು ಕವರಲ್ಲಿ, ಅದನ್ನು ಇಲ್ಲೇ ಗಂಧಕಡ್ಡಿ ಕಸೋಣ ಅಂತ ಅಂದ್ಬಿಟ್ಟು ಇಲ್ಲೇ ಬಂದಿದ್ದೀವಿ. ಚಿಂಟು ಇಲ್ಲಿ ನೋಡಿ ನನ್ನ ಕಡೆಗೆ ಊರಿಗೆ. ಇವಾಗ ಪೂಜೆ ಎಲ್ಲನೂ ಮುಗಿಸ್ಕೊಂಡು ದೇವಸ್ಥಾನ ಹತ್ರ 12 ಗಂಟೆಯಿಂದ 3 ಗಂಟೆವರೆಗೂ ಕೂಡ ಅನ್ನ ಪ್ರಸಾದ ಸಿಗುತ್ತೆ ಅಂತ ಹೇಳಿದ್ರು. ಸೊ ಇವಾಗ ಕ್ಯೂನಲ್ಲಿ ಹೊರಟಿದ್ದೀವಿ. ನಾವು ದೇವಸ್ಥಾನದಲ್ಲಿ ಊಟಕ್ಕೆ ಕ್ಯೂ ಹೋಗ್ಬೇಕಾದ್ರೇ ಅಲ್ಲಿ 2:45 ಆಗಿತ್ತು ಫ್ರೆಂಡ್ಸ್. ನಾವು ಸಿಗುತ್ತೋ ಇಲ್ವೋ ಅಂದ್ಕೊಂಡೆ ಹೋದ್ವಿ. ನಾವು ಹೋಗಿ ಒಂದು ಅರ್ಧ ಕ್ಯೂ ಹೋಗಿದ್ವಿ, ಅಷ್ಟರಲ್ಲಿ ಡೋರ್ ಕ್ಲೋಸ್ ಮಾಡಿದ್ರು. 3 ಗಂಟೆ ಆಯಿತು ಅಂತ ಅಂದ್ಬಿಟ್ಟು. ಸೊ ವಿಡಿಯೋ ಯಾಕೆ ಇಲ್ಲಿ ಬ್ಲರ್ ಮಾಡಿದ್ದೀನಿ ಅಂತಂದರೆ, ಒಂದು ಜೋಡಿ ನಮ್ಮ ಮುಂದ್ಗಡೆ ಕುಂತಿತ್ತು. ಅವರು ಅಚಾನಕ್ಕಾಗಿ ನನ್ನ ಕ್ಯಾಮ್ರಾದಲ್ಲಿ
ರೆಕಾರ್ಡ್ ಆಗ್ಬಿಟ್ಟವ್ರೆ ಫ್ರೆಂಡ್ಸ್. ಆದರೆ ಅವರು ನಾವು ಗಂಡ ಹೆಂಡ್ತಿ ಅಂತ ಅಂದ್ಕೊಂಡಿದ್ವಿ. ಆದರೆ ಕ್ಯೂವಲ್ಲಿ ಬರ್ತಾ ಬರ್ತಾ ಗೊತ್ತಾಯಿತು ಅವರು ಗಂಡ ಹೆಂಡ್ತಿ ಎಲ್ಲ, ವಯಸ್ಸಲ್ಲಿ ಅರಳಿದ ಪ್ರೀತಿ ಅದು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವ್ರಿಗೋಸ್ಕರ ನಾನು ಮಾಡಿರೋ ವೀಡಿಯೋನ ಡಿಲೀಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಅವ್ರ ಮುಖ ಕಾಣಿಸ್ತೇ ಇರೋ ಥರ ಸ್ವಲ್ಪ ಬ್ಲರ್ ಮಾಡಿದ್ದೀನಿ ಅಷ್ಟೇ. ನಿಮ್ಗೆ ಹೆಂಗೆ ಗೊತ್ತಾಯಿತು ಅವರಿಬ್ಬರು ಗಂಡ ಹೆಂಡ್ತಿ ಅಲ್ಲ ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್. ಆದರೆ ಅವರು ಕ್ಯೂವಲ್ಲಿ ಬರುವಾಗ ನಮ್ಮ ಮುಂದೆನೇ ಬಂದರು. ಸೊ ಅವ್ರ ಮಾತುಕತೆ ಸಂಭಾಷಣೆಗಳನ್ನ ನೋಡಿದ ಮೇಲೆ ಕನ್ಫರ್ಮ್ ಆಯಿತು ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಅಲ್ಲ ಅವರು ಅಂತ ಅಂದ್ಬಿಟ್ಟು. ಅಕಸ್ಮಾತು ನನ್ನ ವೀಡಿಯೋ ನೋಡುವಾಗ ಅವ್ರ ಮುಖ ನನ್ನ ವೀಡಿಯೋದಲ್ಲಿ ಬಂದು ಅವ್ರ ಕಡೆಯವ್ರು ಯಾರು ಕೇಳಿ ಮಾಡಿ ಇದೆಲ್ಲ ಯಾಕೆ ಪಾಪ, ಅದಕ್ಕೆ ಫ್ರೆಂಡ್ಸ್ ಮುಖನೇ ಬ್ಲರ್ ಮಾಡಿಬಿಟ್ಟೆ, ಯಾರು ನೋಡಬಾರ್ದು ಅಂದ್ಬಿಟ್ಟು. ಸೊ ಊಟ ಎಲ್ಲ ಮುಗಿಸಿ ಹೊರಗಡೆ ಬಂದ್ವಿ. ಮಕ್ಕಳು ಕುದುರೆ ಮೇಲೆ ಕೂತ್ಕೋಬೇಕು ಅಂತ ಆಸೆ ಮಾಡಿದ್ರು. ಸೊ 2 ಮಕ್ಕಳು ಕೂರಿಸ್ಕೊಂಡ್ರೆ 100 ರೂಪಾಯಿ ಅಂತ ಅಂದ. ನಾವಾದರೂ ಕೂತ್ಕೊಂಡು ಈ ಥರ ಚಿಕ್ಕ ವಯಸ್ಸಲ್ಲಿ ಆಡಲಿಲ್ಲ, ನಮ್ಮ ಮಕ್ಕಳಾದರೂ ಆಡಲಿ ಅಂತ ಅಂದ್ಬಿಟ್ಟು ನನ್ನ ಚಿಕ್ಕ ಮಗ ಮತ್ತು ನನ್ನ ಚಿಕ್ಕ ತಂಗಿ ಮಗಳು ಒಂದರಲ್ಲಿ ಕೂತ್ಕೊಂಡ್ರು. ನಂದು ಮಗಳೂ ನನ್ನ ದೊಡ್ಡ ತಂಗಿ ಮಗಳು ಒಂದರಲ್ಲಿ ಕೂತ್ಕೊಂಡ್ರು. ಸೊ ಇವಾಗ ಅವ್ರನ್ನ ಒಂದೊಂದು ರೌಂಡ್ ಕರ್ಕೊಬಂದು ಅವ್ರಿಗೆ 100 ರೂಪಾಯಿ ಕೊಟ್ಬಿಟ್ಟು ಸೀದಾ ಸ್ಟ್ಯಾಂಡ್ ಕಡೆ ಹೊರಟ್ವಿ. ಮತ್ತು ನಂಜನಗೂಡಿಂದ ಮೈಸೂರಿಗೆ ಹೋಗಿ ಮೈಸೂರಿಂದ ಹುಣಸೂರು ಬಸ್ ಹತ್ತಿ ಹುಣಸೂರಿಂದ ಗಾಡಿ ತಗೊಂಡು ಮನೆಗೆ ಬರೋಷ್ಟರಲ್ಲಿ ಆವಾಗಲೇ 7 ಗಂಟೆ 7:15 ಆಗಿತ್ತು ಫ್ರೆಂಡ್ಸ್. ಸದ್ಯಕ್ಕೆ ಇಷ್ಟೇ ಅವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.